ಹೆಲೋ ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೀ ಆನ್ಸರ್ ಜೊತೆಯಲ್ಲಿ 5ನೇ ತರಗತಿ 2024ರಲ್ಲಿ ಮಾದರಿ ಪ್ರಶ್ನೋತ್ತರ ಪತ್ರಿಕೆ. ಇಲ್ಲಿ ಉತ್ತರ ಸಹಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಾಗಿದೆ. 1ರಿಂದ 10ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ. ಇಲ್ಲಿ 10 ಅಂಕಗಳ MCQs ಅನ್ನು ಕೊಡಲಾಗಿದೆ. ಪ್ರಶ್ನೆ 1, ತಪ್ಪು ನೆಪ್ಪುಗಳ ಮರೆತು ಕರುಣೆಯಲಿ ಉಟೆಯೆಂದದಿ ನೆಗೆನೆಗೆದು ಬರುವೆ ಅರಸಿ. ಇಲ್ಲಿ ಉಟಿ ಪದದ ಸಮಾನಾರ್ಥಕ ಪದ ಬರಿತಕ್ಕಂಥದ್ದು. ಇಲ್ಲಿ ಇದರ ಸಮಾನವಾಗಿರ್ತಕ್ಕಂತಹ ಪದ ಅಂದರೆ ನೀರಿನ ಚಿಲುಮೆ. ಆಪ್ಷನ್ ಸಿ ಇದರ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 2, ವಿವೇಕಾನಂದರು ಪುಸ್ತಕದ 100 ಸಾಲುಗಳನ್ನು ಅದರಂತೆಯೇ ಉದಾಹರಿಸುತ್ತಿದ್ದರು. ಇಲ್ಲಿ 100 ಎಂಬ ಪದವನ್ನು ಬಿಡಿಸಿ ಬರೆದಾಗ 100 + 6. ಆಪ್ಷನ್ ಬಿ ಇದರ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 3, ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು. ಇಲ್ಲಿ ತಾಳೆಯ ಪದಕ್ಕೆ ಸರಿಹೊಂದುವ ಪ್ರಾಸಪದ ಆಪ್ಷನ್ ಡಿ ಬಾಳೆಯ. ಇದರ ಉತ್ತರ ಆಪ್ಷನ್ ಡಿ ಆಗಿದೆ. ಮುಂದಿನ ಪ್ರಶ್ನೆ 4, ಈ ಚಿತ್ರಕ್ಕೆ ಸರಿಹೊಂದುವ ಗಾದೆ ಮಾತು. ಆಪ್ಷನ್ ಎ ಹಸುವಿನ ಹಾಲು ಶ್ರೇಷ್ಠ. ಆಪ್ಷನ್ ಬಿ ಹಾಲಿಗಾಗಿ ಹಸು ಬೇಕು. ಆಪ್ಷನ್ ಸಿ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಹಸುವಿನ. ಆಪ್ಷನ್ ಡಿ ಹಸುವಿನ ಹಾಲು ಕುಡಿದಷ್ಟು ಪೌಷ್ಟಿಕ. ಇಲ್ಲಿ ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಆಪ್ಷನ್ ಸಿ ಇದರ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 5, ವಿದ್ಯೆಯನ್ನು ಹೊಂದಿದವ ವಿದ್ಯಾವಂತ. ಈ ವಾಕ್ಯದ ಮಾದರಿಯಂತೆ ಮಾನವನ್ನು ಹೊಂದುವ ಎಂಬ ವಾಕ್ಯಕ್ಕೆ ಸರಿಹೊಂದುವ ಪದ. ಇಲ್ಲಿ ಆಪ್ಷನ್ ಎ ಮಾನವ. ಉತ್ತರ ಆಪ್ಷನ್ ಎ ಆಗಿದೆ. ಮುಂದಿನ ಪ್ರಶ್ನೆ 6, ಆಕೆ ತನ್ನ ಸರ್ವಸ್ವವನ್ನೇ ಕೊಟ್ಟಿದ್ದಾಳೆ. ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ. ಆಪ್ಷನ್ ಡಿ ಉದ್ಧರಣ. ಇದರ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 7, ಶಿಕ್ಷೆ ಈ ಪದವನ್ನು ಬಳಸಿ ರಚಿಸಿರುವ ಸೂಕ್ತ ವಾಕ್ಯ. ತಪ್ಪು ಮಾಡಿದವರಿಗೆ ರಕ್ಷೆ ನೀಡಬೇಕು. ಆಪ್ಷನ್ ಬಿ ತಪ್ಪು ಮಾಡಿದವರಿಗೆ ದಂಡ ಹಾಕಬೇಕು. ಆಪ್ಷನ್ ಸಿ ತಪ್ಪು ಒಪ್ಪುಗಳ ವಿಮರ್ಶೆ ನಮಗೇಕೆ ತಪ್ಪು ಮಾಡಿದವರನ್ನು ಶಿಕ್ಷೆಗೆ ಒಳಪಡಿಸುತ್ತಾರೆ. ಇಲ್ಲಿ ಆಪ್ಷನ್ ಡಿ ತಪ್ಪು ಮಾಡಿದವರನ್ನು ಶಿಕ್ಷೆಗೆ ಒಳಪಡಿಸುತ್ತಾರೆ. ಮುಂದಿನ ಪ್ರಶ್ನೆ 8, ದಿನವೂ ಸರದಿಯಂತೆ ಒಬ್ಬೊಬ್ಬರ ಮನೆಯಿಂದ ಬಕಾಸುರನಿಗೆ ಊಟವನ್ನು ಕಳುಹಿಸುವಂತೆ ಒಪ್ಪಂದವಾಯಿತು. ಈ ವಾಕ್ಯದಲ್ಲಿರುವ ದ್ವಿರುಕ್ತಿ ಪದ ಹೇಳಬೇಕು. ಇಲ್ಲಿ ಒಪ್ಪಂದ, ಒಬ್ಬೊಬ್ಬರ, ಕಳುಹಿಸು, ಸರದಿ. ಆಪ್ಷನ್ ಬಿ ಒಬ್ಬೊಬ್ಬರ ಇದು ದ್ವಿರುಕ್ತಿ ಪದವಾಗಿದೆ. ಆಪ್ಷನ್ ಬಿ 8ನೆಯ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 9, ಕೃಷ್ಣ ತನ್ನ ಗೆಳೆಯನನ್ನು ಜಾತ್ರೆಗೆ ಕರೆಯಲು ಪತ್ರ ಬರೆಯುತ್ತಿದ್ದಾನೆ. ಅವನು ಬಳಸಬೇಕಾದ ಸೂಕ್ತ ಸಂಬೋಧನೆ ಇದಾಗಿದೆ. ಮಾನ್ಯರೇ, ಪೂಜ್ಯ, ಆತ್ಮೀಯ, ಸನ್ಮಾನ್ಯ. ಇಲ್ಲಿ ಆತ್ಮೀಯ ಆಪ್ಷನ್ ಸಿ 9ನೇ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 10, ಮಗುವಿಗೆ ಅನ್ಯಾಯವಾದಾಗ ತಾಯಿಯು ಸಿಡಿದೇಳುತ್ತಾಳೆ. ಈ ವಾಕ್ಯದಲ್ಲಿ ಸಿಡಿದೇಳು ಎಂಬ ನುಡಿಗಟ್ಟಿನ ಅರ್ಥ ಸಿಡಿಯುವುದು, ಸಿಟ್ಟಿಗೇಳು, ಸಿಡಿಮಿಡಿ ಹಾಗೂ ಸಿಹಿ ಹಂಚು. ಇಲ್ಲಿ ಆಪ್ಷನ್ ಬಿ ಸಿಟ್ಟಿಗೇಳು ಇದರ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 11, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಬಾಲಕ ನರೇಂದ್ರ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ. ಮೈ ಮೇಲೆ ಪರಿವಿರಲಿಲ್ಲ. ಅವನ ಮೇಲೆ ಹಾವೊಂದು ಹರಿದು ಹೋಯಿತು. ಅವನ ಗೆಳೆಯರು ಗಾಬರಿಯಾಗಿ ಓಡಿದರು. ನರೇಂದ್ರನ ಮೇಲೆ ಹಾವು ಹರಿದರೂ ಎಚ್ಚರವಾಗದದ್ದು ಏಕೆ. ಇಲ್ಲಿ ಉತ್ತರ 1 ಅಂಕದ ಉತ್ತರವಾಗಿದೆ. ಇಲ್ಲಿ ದೀರ್ಘವಾದ ಏಕಾಗ್ರತೆ ಇರುವುದರಿಂದ ಎಚ್ಚರವಾಗಲಿಲ್ಲ. ಮುಂದಿನ ಪ್ರಶ್ನೆ 12, ರವಿಯು ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು. ರವಿ ರಂಗನ್ನು ಎಲ್ಲಿ ಮೆತ್ತುವನು. ಉತ್ತರ ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು. 13ನೆಯ ಪ್ರಶ್ನೆ, ಹಾವಿನ ಹೆಡೆ ಚಂದ
ಮಾವಿನ ಮಿಡಿ ಚಂದ, ಹಾರಾಡಿ ಬರುವ ಗಿಳಿ ಚಂದ, ಕಂದೆಯನಿ ಚಂದ ನಮ್ಮ ಮನೆಗೆಲ್ಲ, ಇಲ್ಲಿ ಮಗನಿಗೆಲ್ಲ ಚಂದವಾಗಿರುವವರು ಯಾರು? ಉತ್ತರ ಹಾವಿನ ಹೆಡೆಯಂತೆ, ಮಾವಿನ ಮಿಡಿಯಂತೆ ಹಾರಾಡುವ ಗಿಳಿಗೆ ಮಗುವನ್ನು ಹೋಲಿಸಿದ್ದಾರೆ. ಮುಂದಿನ ಪ್ರಶ್ನೆ 14. ಒಬ್ಬ ಬಾಲಕನಿಗೆ ಬಾಪೂಜಿಯ ವೇಷಭೂಷಣ ಕಂಡು ವ್ಯಸನವಾಯಿತು. ಇಷ್ಟೊಂದು ದೊಡ್ಡ ಬಾಪು ಅವರ ಮೈ ಮೇಲೆ ಒಂದು ಅಂಗಿಯೂ ಇಲ್ಲವಲ್ಲ ಎಂದು ಕೊಂಡನು. ವೇಷಭೂಷಣ ಪದಕ್ಕೆ ಸ್ವಂತ ವಾಕ್ಯವನ್ನು ರಚಿಸಿ. ಉತ್ತರ ನಾನು ವೇಷಭೂಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ಮುಂದಿನ ಪ್ರಶ್ನೆ 15. 2-3 ವಾಕ್ಯದಲ್ಲಿ ಉತ್ತರಿಸಿ. ಭೀಮನನ್ನು ಊರ ಜನರು ಅಚ್ಚರಿಯಿಂದ ನೋಡುತ್ತಿದ್ದರು. ಭೀಮ ನಗುನಗುತ್ತಾ ನಾನು ಹೋಗಿ ಬರುವೆ, ನೀವು ಹೊರಡಿ ಎಂದು ಊರ ಜನರಿಗೆ ಸಮಾಧಾನ ಹೇಳಿದನು. ಇಲ್ಲಿ ಅಡಿಗೆರೆ ಎಳೆದ ಮಾತನ್ನು ಯಾರು ಯಾರಿಗೆ ಹೇಳಿದರು? ಯಾರು ಹೇಳಿದರು? ಭೀಮನು ಹೇಳಿದನು. ಯಾರಿಗೆ ಹೇಳಿದನು? ಊರ ಜನರಿಗೆ ಹೇಳಿದನು. ಮುಂದಿನ ಪ್ರಶ್ನೆ 16. ಎಲ್ಲಾದರೂ ಇರ್ಲವ್ವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಿಯಾಗಿ ಜಿಗಿಯಲಿ, ನನ್ನ ಕಂದ ಜಯವಂತನಾಗಿ ಬೆಳೆಯಲಿ. ಈ ಸಾಲುಗಳ ಭಾವಾರ್ಥ ಬರೆಯಿರಿ. ಉತ್ತರ ಎಲ್ಲಿ ಇರಲಿ, ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಿಯಾಗಿ ಜಿಗಿಯಲಿ, ಜಯವಂತನಾಗಲಿ, ತಾಯಿ ಹಾರೈಸುತ್ತಾಳೆ. ಮುಂದಿನ ಪ್ರಶ್ನೆ 17. ಆಮೆ ಮತ್ತು ಮೊಲದ ಓಟದ ಸ್ಪರ್ಧೆಯಲ್ಲಿ ವೇಗವಾಗಿ ಓಡುವ ಮೊಲ ಸೋತಿತು, ಆದರೆ ನಿಧಾನವಾಗಿ ನಡೆಯುವ ಆಮೆಯು ಗೆದ್ದಿತು. ಈ ಕಥೆಯ ನೀತಿಯನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ. ಉತ್ತರ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಧ್ಯಾಸ ಸಾಧಿಸುವ ಕಡೆಗೆ ಇರಬೇಕು. ಮುಂದಿನ ಪ್ರಶ್ನೆ 18. ಧೈರ್ಯವಿದ್ದರೆ ಏನು ಬೇಕಾದರೂ ಸಾಧಿಸಬಹುದು. ಈ ನೀತಿಯಂತೆ ನೀವು ಧೈರ್ಯವಾಗಿ ಸಾಧಿಸಿದ ಒಂದು ಘಟನೆಯ ಕುರಿತು ಬರೆಯಿರಿ. ಉತ್ತರ ಪೆಟ್ಟು ಬಿದ್ದು ಗಾಯಗೊಂಡ ಪಾರಿವಾಳವನ್ನು ನಾನು ಚಿಕಿತ್ಸೆ ಕೊಟ್ಟು ಪ್ರಾಣ ಉಳಿಸಿ ಹಾರುವಂತೆ ಮಾಡಿದ್ದೇನೆ. ಮುಂದಿನ ಪ್ರಶ್ನೆ 19. ನೀಡಿರುವ ಸೂಚನಾ ಫಲಕವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದರೆ ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು, ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ. ಇಲ್ಲಿ ಮೊದಲನೇ ಪ್ರಶ್ನೆ, ಯಾರ ಬದುಕಿನ ಆಧಾರ ತಾಣ ಕಾಡು? ನಮ್ಮ ಬದುಕಿನ ಆಧಾರ ತಾಣ ಕಾಡು. ಜಿಂಕೆ ಏನು ಬೇಕೆಂದು ಕೇಳುತ್ತಿದೆ? ತಿನ್ನಲು ಹುಲ್ಲನ್ನು ಬೇಕೆಂದು ಕೇಳುತ್ತಿದೆ. ಜಿಂಕೆಯು ನಮಗೆ ನೀಡಿರುವ ಸಂದೇಶವೇನು? ಕಾಡು ನಿಮಗೂ ನಮಗೂ ಬೇಕು, ನಮ್ಮನ್ನು ಉಳಿಸಿ, ನೀವು ಉಳಿಯಿರಿ ಎಂಬ ನೀಡಿರುವ ಸಂದೇಶವಾಗಿದೆ. ಪ್ರಶ್ನೆ 20. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಈ ಗಾದೆಯ ಅರ್ಥವನ್ನು ವಿಸ್ತರಿಸಿ ಬರೆಯಿರಿ. ಉತ್ತರ ಮಗು ಬೆಳೆದು ದೊಡ್ಡವನಾದ ಮೇಲೆ ತಿದ್ದುವುದು ಅಸಾಧ್ಯ ಎಂಬುದು ಈ ಗಾದೆಯ ಅರ್ಥ. ಮುಂದಿನ ಪ್ರಶ್ನೆ 21. ಚಿತ್ರ ಗಮನಿಸಿ. ನಮ್ಮ ಸುತ್ತಮುತ್ತಲಿನ ಪರಿಸರ ಮಾಲಿನ್ಯದಿಂದ ಕೂಡಿದ್ದರೆ ಆಗೋ ದುಷ್ಪರಿಣಾಮದ ಕುರಿತು ಟಿಪ್ಪಣಿ ಬರೆಯಿರಿ. ನಮ್ಮ ಸುತ್ತಮುತ್ತಲಿನ ಪರಿಸರ ಮಾಲಿನ್ಯದಿಂದ ಕೂಡಿದ್ದರೆ ಮಾನವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಅಸ್ತಮಾ, ಕ್ಯಾನ್ಸರ್, ಕಾಲರಾ, ಅಲೆಸಾರ, ಕಾಮಲೆ, ಚರ್ಮ ಕ್ಯಾನ್ಸರ್ ಉಂಟಾಗುತ್ತದೆ. ಮುಂದಿನ ಪ್ರಶ್ನೆ 23. ರಾಜು ತನ್ನ ಅಕ್ಕನ ಮದುವೆಗೆ 3 ದಿನಗಳ ರಜೆ ಕೋರಿ ತರಗತಿ ಶಿಕ್ಷಕರಿಗೆ ಪತ್ರ ಬರೆಯುತ್ತಿದ್ದಾನೆ. ಅಪೂರ್ಣಗೊಂಡಿರುವ ಪತ್ರವನ್ನು ಪೂರ್ಣಗೊಳಿಸಿ ರಾಜುವಿಗೆ ಸಹಾಯ ಮಾಡಿ. ದಿನಾಂಕ 25/10/2017. ರಾಜು ತಂದೆ ಸುನಿಲ್ ಕುಮಾರ್, 5ನೇ ತರಗತಿ, ವಿದ್ಯಾಭಾರತಿ ಪ್ರಾಥಮಿಕ ಶಾಲೆ, ತುಮಕೂರು. ಇವರಿಂದ ಆಯಿತು. ಇವರಿಗೆ ವರ್ಗ ಶಿಕ್ಷಕರು, 5ನೇ ತರಗತಿ, ವಿದ್ಯಾಭಾರತಿ ಪ್ರಾಥಮಿಕ ಶಾಲೆ, ತುಮಕೂರು. ಮುಂದಿನ ಪ್ರಶ್ನೆ 23. ಈ ಲೇಖನದಲ್ಲಿ ವ್ಯಕ್ತವಾಗಿರುವ ತ್ಯಾಗಮಯಿ ತಾಯಿಯ
ಹಾರೈಕೆಯ ಗುಣಗಳನ್ನು ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ತಾಯಿ ಮಗನಿಗೆ ದೊಡ್ಡವನಾಗಿ ಅವನನ್ನು ಓದಿಸಿ ಹೊರದೇಶಕ್ಕೆ ಕಳಿಸಿ, ಕಣ್ಣು ಕಳೆದುಕೊಂಡ ಮಗನಿಗೆ ಬೇರೊಂದು ಕಣ್ಣು, ತಾನು ಕೊನೆ ಉಸಿರು ಇರುವವರೆಗೆ ದುಡಿದು ಮಗ ಚೆನ್ನಾಗಿರಲಿ ಎಂದು ತಾಯಿಯ ಹಾರೈಕೆಯಾಗಿದೆ. ಇಲ್ಲಿಯವರೆಗೆ ಸಂಪೂರ್ಣವಾಗಿರ್ತಕ್ಕಂತಹ ದ್ವಿತೀಯ ಭಾಷೆ ಕನ್ನಡ ಆಂಗ್ಲ ಮಾಧ್ಯಮದವರಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಾಗಿದೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಹೆಲ್ಪ್ಫುಲ್ ಆಗಿರಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕೀ ಉತ್ತರ ಜೊತೆಯಲ್ಲಿ ವಿಡಿಯೋವನ್ನು ಮಾಡುತ್ತೇನೆ. ಧನ್ಯವಾದಗಳು.